ಮನಿ 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 ಹಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಈ ಒಂದು ರೆಮಿಡಿ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಯನ್ನು ತರುತ್ತೆ. ಹಣಕಾಸಿಗೆ ಸಂಬಂಧಪಟ್ಟಂತೆ ನೀವೇನಾದರೂ ವ್ಯಾಪಾರ ಮಾಡ್ತಾ ಇದ್ದು ಅಥವಾ ಯಾವುದಾದ್ರೂ ಕೆಲಸದಲ್ಲಿದ್ದು ಬರಬೇಕಾಗಿರೋ ದುಡ್ಡಿನಲ್ಲಿ ನಿಮಗಾಗ್ತಿರೋ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ಇದು ಪ್ರೊಟೆಕ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಅಂದರೆ ಬರಬೇಕಾಗಿರೋ ದುಡ್ಡು ಬರುತ್ತೆ, ನೀವು ಪ್ರತಿದಿನ ಹಣಕಾಸಿಗೆ ಸಂಬಂಧಪಟ್ಟಂತೆ ದುಡ್ಡನ್ನ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ರೂ ನಿಮ್ಮ ಬಳಿ ಹಣ ಉಳಿತಾ ಇಲ್ಲ. ನೋಡೋರಿಗೆ ಮಾತ್ರ ಸಖತ್ತಾಗಿ ಬಿಸ್ನೆಸ್ ಮಾಡ್ತಾರೆ ಅನಿಸುತ್ತೆ, ಬಟ್ ನೀವು ಒಳಗಡೆನೆ ಸ್ಟ್ರಗಲ್ ಮಾಡ್ತಾ ಇರ್ತೀರ. ಹಾಗೆ ಒಳ್ಳೆ ಸ್ಯಾಲ್ರಿ ಇರುತ್ತೆ, ಯಾವುದೇ ರೀತಿ ಪ್ರಯೋಜನ ಇಲ್ಲ, ಖರ್ಚು ಖರ್ಚು ಖರ್ಚು. ಈ ರೀತಿಯ ಸಮಸ್ಯೆನ ನೀವೇನಾದರೂ ಫೇಸ್ ಮಾಡ್ತಾ ಇದ್ದರೆ ನಾನು ಹೇಳುವಂಥ ಈ ಒಂದು ಟೆಕ್ನಿಕ್ ವಿಧಾನ ನಿಮ್ಮ ಜೀವನದ ಸಂಪೂರ್ಣ ಪರಿಸ್ಥಿತಿಯನ್ನು ಸಮಸ್ಯೆಯನ್ನು ಬದಲಾಯಿಸುತ್ತೆ. ಇದನ್ನು ಪ್ರತಿದಿನ ನೀವು ಜೀವನದಲ್ಲಿ ಅಳವಡಿಸ್ಕೋಬೇಕು. ಪ್ರತಿದಿನದ ರೊಟೀನಾಗಿ ಇದನ್ನು ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಇರುವಂಥ ಬ್ಲಾಕೇಜಸ್ ರಿಮೂವ್ ಆಗಿ ಆರ್ಥಿಕ ಅಭಿವೃದ್ಧಿಯನ್ನು ನೋಡಬಹುದು. ಇದೊಂದು ಅದ್ಭುತವಾದ ರಿಸಲ್ಟ್ ಅಂತಲೇ ಹೇಳ್ಬೋದು. ಇದು ನನ್ನ ಜೀವನದಲ್ಲಿ ಒಂದೊಳ್ಳೆ ಪರಿವರ್ತನೆಯನ್ನು ತಂದಿದೆ. ಸೊ ಹಾಗಾಗಿ ಅದನ್ನು ನಾನು ನಿಮಗೂ ಕೂಡ ತಿಳಿಸ್ತಾ ಇದ್ದೀನಿ. ಒಂದು ಬ್ಲೂ ಕಲರ್ ಸ್ಕೆಚ್ ಪೆನ್ನನ್ನು ತಗೊಳ್ಳಿ. ನಿಮ್ಮ ಹಸ್ತದ ಈ ಒಂದು ಸ್ಥಾನವನ್ನು ಶುಕ್ರನ ಸ್ಥಾನ ಅಂತ ಕರೀತಾರೆ. ಈ ಒಂದು ಸ್ಥಳದಲ್ಲಿ ಈ ಒಂದು ಸಿಂಬಲ್ನ ಇದನ್ನು ಜುಪಿಟರ್ ಸಿಂಬಲ್ ಅಂತ ಕರೀತಾರೆ. ಇದನ್ನು 3 ಟೈಮ್ ಈ ರೀತಿ ತಿದ್ದಬೇಕು. ಈ ರೀತಿ ಪ್ರತಿದಿನ ನೀವು ಬರಿತಾ ಬರೋದ್ರಿಂದ ನಿಮ್ಮನ್ನ ಅದು ಹೀಲ್ ಮಾಡುತ್ತೆ, ನಿಮ್ಮಲ್ಲಿರೋಂಥ ಬ್ಲಾಕೇಜಸ್ನ ರಿಮೂವ್ ಮಾಡುತ್ತೆ. ಹಾಗೆ ಹಣದ ಆಕರ್ಷಣೆಯನ್ನು ಮಾಡೋದ್ರಲ್ಲಿ ಇದು ಅತ್ಯಂತ ಅದ್ಭುತವಾಗಿ ರಿಸಲ್ಟ್ನ ತಂದುಕೊಡುತ್ತೆ. ಪ್ರತಿದಿನ ನಿಮ್ಮ ಜೀವನದಲ್ಲಿ ಇದನ್ನು ರೊಟೀನ್ ಥರ ಮಾಡ್ಕೋತಾ ಬನ್ನಿ. ಆ ಒಂದು ಬದಲಾವಣೆ ನೀವು ನೋಡಬಹುದು. ನೀವು ಮಾಡೋ ಕೆಲಸದಲ್ಲಿ, ವರ್ಕ್ ಪ್ಲೇಸಲ್ಲಿ, ನೀವು ಬಿಸ್ನೆಸ್ ಮಾಡ್ತಾ ಇದ್ದರೆ ವ್ಯಾಪಾರದ ಸ್ಥಳದಲ್ಲಿ ಅಥವಾ ಕ್ಯಾಶ್ ಇಡುವಂಥ ಸ್ಥಳದಲ್ಲಿ ಒಂದು ಪೇಪರಲ್ಲಿ ಅದನ್ನು ಒಂದು ಸಿಂಬಲ್ನ ಬರೆದಿಡಬಹುದು. ಅಥವಾ ನೋಡಿ, ಈ ಸಿಂಬಲ್ ಸರಿಯಾಗಿ ನೋಡ್ಕೊಳ್ಳಿ. ಈ ಒಂದು ಜುಪಿಟರ್ ಸಿಂಬಲ್ನ ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಒಂದು ಪೇಪರ್ ವೈಟ್ ಶೀಟಲ್ಲಿ ಬರೆದಿಡಿ. ಅಥವಾ ನೀವು ಆ ಕ್ಯಾಶ್ ಬಾಕ್ಸ್ ಮೇಲೇ ಬರಿಬಹುದು, ಪರ್ಮನೆಂಟ್ ಮಾರ್ಕರಲ್ಲಿ ಬರಿಬಹುದು. ಅದನ್ನು ನೀವೆಲ್ಲೇ ಬರೆದ್ರೂ 3 ಟೈಮ್ ಅದ್ರ ಮೇಲೆ ತಿದ್ದಬೇಕು, ಆಯಿತಾ? ಹಾಗೆ ಗಾಳಿಯಲ್ಲಿ ಬರಿಬಹುದು, 2 ಫಿಂಗರ್ಸಲ್ಲಿ ಗಾಳಿಯಲ್ಲಿ ಬರಿಬಹುದು. ಬರೆದು ನೀವು ಹಣದ ಆ ಒಂದು ವಿಜುವಲೈಸೇಷನ್ ಮಾಡಬೇಕು. ನಿಮಗೆ ಅದು ಮನಿ ಮ್ಯಾಗ್ನೆಟ್ ಥರ ವರ್ಕ್ ಆಗ್ತಿದೆ ಅಂತ ವಿಜುವಲೈಸೇಷನ್ ಮಾಡಬೇಕು. ಅಷ್ಟೇ ಅಲ್ಲದೆ ನಿಮ್ಮ ಒಂದು ವರ್ಕ್ ಪ್ಲೇಸಲ್ಲಿ ಕೂಡ ಅದನ್ನು ಬರೆದು ಒಂದು ವೈಟ್ ಶೀಟಲ್ಲಿ ಸ್ಟಿಕ್ ಮಾಡ್ಬೋದು. ಹಾಗೆ ನೆಕ್ಸ್ಟು ನೀವು ಈ ರೀತಿ ಬರೆದಾದ್ಮೇಲೆ ಮರಿದೆ ಯಾವುದಾದ್ರೂ ಒಂದು ಎಸೆನ್ಸ್ ಅಂದರೆ ಸುಗಂಧ ಭರಿತವಾದ ದ್ರವ್ಯವನ್ನು ನೀವು ಈ ಒಂದು ಸ್ಥಳಕ್ಕೆ ಹಾಕಬೇಕಾಗತ್ತೆ. ನಿಮ್ಮ ಈ ಒಂದು ಸ್ಥಳ ಶುಕ್ರನ ಸ್ಥಾನ ಅಲ್ವಾ, ಇಲ್ಲಿಗೆ ನೀವು ಈ ಒಂದು ಸುಗಂಧ ದ್ರವ್ಯವನ್ನು ಅಂದರೆ ಶ್ರೀಗಂಧದ ಎಸೆನ್ಸ್ ಆಗಿರಬಹುದು ಅಥವಾ ಜಾಸ್ಮಿನ್ ಇರಬಹುದು, ರೋಸ್ ಎಸೆನ್ಸ್ ಆಗಿರ್ಬೋದು, ಇಂತಹ ಎಸೆನ್ಸ್ನ ಈ ಒಂದು ಸ್ಥಳಕ್ಕೆ ಹಾಕಿ ಈ ರೀತಿ ರಬ್ ಮಾಡಿ. ಈ ರೀತಿ ನೀವು ಮಾಡುವಾಗ ನೀವು ನಿಮ್ಮ ಹಸ್ತವನ್ನು ಮನಿ ಮ್ಯಾಗ್ನೆಟ್ ಆಗಿ ಪರಿವರ್ತನೆ ಆಗಿದೆ ಅಂತ ಫೀಲ್ ಮಾಡಿ. ನಿಮ್ಮ ಹಸ್ತ ಹಣದ ಆಕರ್ಷಣೆಯ ಮ್ಯಾಗ್ನೆಟ್ ಆಗಿದೆ. ಅತಿ ಹೆಚ್ಚು ನೀವು ಹಣವನ್ನು ಕೌಂಟ್ ಮಾಡ್ತಿದ್ದೀರಾ, ನಿಮ್ಮ ಹಸ್ತಕ್ಕೆ ಹಣ ಬಂದು ಆಕರ್ಷಣೆಯಾಗಿ ಸೇರ್ತಾ ಇದೆ ಅನ್ನೋದನ್ನು ಫೀಲ್ ಮಾಡಿ. ಹಾಗೆ ಮತ್ತೊಂದು ನೆನಪಿರಲಿ, ನೀವು ಅತಿ ಹೆಚ್ಚು ಹಣದ ಟ್ರಾನ್ಸಾಕ್ಷನ್ ಮಾಡಿ. ನಾವು ಇವಾಗೆಲ್ಲ ಫೋನಲ್ಲೇ ಡಿಜಿಟಲ್ ಆಗೋಗಿರೋದ್ರಿಂದ ಫೋನ್ಪೇ ಮಾಡ್ತೀವಿ, ಗೂಗಲ್ ಪೇ ಇರುತ್ತೆ. ಈ ರೀತಿಯ ವ್ಯಾವಹಾರಿಕವಾಗಿ ಬದಲಾವಣೆ ಆಗಿರೋದ್ರಿಂದ ಹಣದ ಆಕರ್ಷಣೆಗೆ ಸ್ವಲ್ಪ ಅಡಚಣೆ ಆಗುತ್ತೆ. ಆಗಾಗ ಸಾಧ್ಯವಾದಾಗ ಹಣವನ್ನು ಎಣಿಸೋದನ್ನು ಪ್ರಾರಂಭಿಸಿ. ಪ್ರತಿದಿನ ನೀವು ಒಂದು ರೊಟೀನ್ ಥರ ಹಣವನ್ನು ಕೌಂಟ್ ಮಾಡೋದ್ರಿಂದ ನೀವು ಹಣವನ್ನು ಆಕರ್ಷಣೆ ಮಾಡೋದಕ್ಕೆ, ಹಣದ ಬ್ಲಾಕೇಜಸ್ ಹೋಗೋದಕ್ಕೆ ಸಹಾಯ ಆಗುತ್ತೆ. ಅಂದರೆ ನೀವು ಯಾವ್ದಾರ ವ್ಯಕ್ತಿನ ಪ್ರತಿದಿನ ನೆನಪಿಸ್ಕೋತಾ ಇದ್ದರೆ ಆ ಎನರ್ಜಿ ಕನೆಕ್ಷನ್ ಹೇಗಿರುತ್ತೋ ಅದೇ ಥರ ಹಣವನ್ನು ನೀವು ದಿನದಲ್ಲಿ ಒಂದೇ ಒಂದು ಬಾರಿ ಆದರೂ ಸಾಕು, ಎಷ್ಟು ಸರಿನಾದ್ರೂ ಮಾಡ್ಬೋದು, ಸಾಧ್ಯವಾದಷ್ಟು ಒಂದು ಬಾರಿಯಾದರೂ ಹಣವನ್ನು ಕೌಂಟ್ ಮಾಡಬೇಕು, ಹಣವನ್ನು ಲೆಕ್ಕ ಹಾಕಬೇಕು. ಹಾಕೋದ್ರಿಂದ ನಿಮಗೆ ಹಣದ ಆಕರ್ಷಣೆ ಅತಿ ಹೆಚ್ಚು ಆಗೋದಕ್ಕೆ ಸಹಾಯ ಮಾಡುತ್ತೆ. ಸಾಧ್ಯವಾಗಲೇ ಇಲ್ಲ ಅಂದ್ರೂ ಈ ಒಂದು ರೊಟೀನ್ನ ದಯವಿಟ್ಟು ಮಿಸ್ ಮಾಡಬೇಡಿ. ಎಲ್ಲ ರೀತಿಯ ಹಣದ ಬ್ಲಾಕೇಜಸ್ನ, ಹಣದ ಸಮಸ್ಯೆಯನ್ನು ಸಂಪೂರ್ಣವಾಗಿ ಪರಿಹಾರ ಮಾಡುತ್ತೆ. ಆದರೆ ನಿಮಗೆ ಕಾಯೋ ತಾಳ್ಮೆ ಇರಬೇಕು. ಪ್ರತಿದಿನದ ಒಂದು ಪಾಸಿಟಿವ್ ಬದಲಾವಣೆಯನ್ನು ಗುರುತಿಸೋದನ್ನು ನೋಡಿ. ಹಾಗೆ ಪ್ರತಿದಿನ ಹಣಕ್ಕೆ ಗ್ರ್ಯಾಟಿಟ್ಯೂಡ್ನ ಸಲ್ಲಿಸಿ. ತುಂಬ ಧನ್ಯವಾದಗಳು. ಇವತ್ತು ₹1 ಬರಲಿ ಅಥವಾ ₹1 ಉಳಿತಾಯ ಆದರೂ ಕೂಡ, ಅಥವಾ ಒಂದು ಏನಾದರೂ ನೀವು ನಿಮಗೋಸ್ಕರ ಪರ್ಚೇಸ್ ಮಾಡಿದರೂ ಕೂಡ, ಯಾರಿಗಾದ್ರೂ ಗಿಫ್ಟಾಗಿ ಕೊಟ್ಟಿದ್ರೂ ಕೂಡ ಗ್ರ್ಯಾಟಿಟ್ಯೂಡ್ನ ಅರ್ಪಿಸಿ. ಇದರಿಂದ ನಿಮ್ಮಲ್ಲಿ ಹಣದ ಆಕರ್ಷಣೆ ಹೆಚ್ಚಾಗ್ತಾ ಹೋಗುತ್ತೆ. ಯಾರಿಗಾದರೂ ಈ ಒಂದು ಶ್ರೀಗಂಧದ ಎಸೆನ್ಸ್ ಬೇಕು ಅಂದರೆ ನನ್ನ ನಂಬರ್ನ
ಕನ್ಸಲ್ಟ್ ಮಾಡಿ. ಹಾಗೆ ಈ ಒಂದು ಶ್ರೀಗಂಧದ ಎಸೆನ್ಸ್ ನಿಮ್ಮ ಜೊತೆ ಇರೋ ಹಾಗೆ ನೋಡ್ಕೊಳ್ಳಿ. ಪ್ರತಿದಿನ ನೀವೊಂದು ಜುಪಿಟರ್ ಸಿಂಬಲ್ ಬರೆದು ಈ ಎಸೆನ್ಸ್ನ ಯೂಸ್ ಮಾಡ್ತಾ ಬನ್ನಿ. ನಿಮ್ಮ ಜೀವನದಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು ಪಡ್ಕೊಳ್ಳಿಕ್ಕೆ 100% ಸಾಧ್ಯ ಆಗುತ್ತೆ. ನನ್ನ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಮರೆದೇ ನಿಮ್ಮ ಪ್ರೀತಿ ಪಾತ್ರರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.